ನಾನು ಈ ಕೆಲಸನೆಲ್ಲ ತುಂಬ ದಿನದಿಂದ ಪೆಂಡಿಂಗಲ್ಲೇ ಇಟ್ಟಿದ್ದೆ. ಈ ಪಾಟ್ನ ವಾಶ್ ಮಾಡೋಕ್ಕೆ ಕೂಡ ಟೈಮ್ ಇರ್ತಿಲ್ಲ. ಇವಾಗ ಟೈಮ್ ಇದೆ, ಅದಕ್ಕೆ ಅಂತ ನಾನು ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ರಿಫಿಲ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಈ ಸ್ಪೈಸಸ್ ಇಟ್ಟಿರೋ ಬಾಟಲ್ ಕೂಡ ಇದನ್ನು ನಾನು ಒಂದೊಂದು ಖಾಲಿ ಆದಾಗ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಟ್ ಸಮ್ಟೈಮ್ ರಿಫಿಲ್ ಮಾಡೋದಕ್ಕೆ ಲೇಸಿ ಅಂತ ಅನಿಸುತ್ತೆ. ಇವಾಗ ಅದಕ್ಕೆ ಅಂತ ಎಲ್ಲನೂ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಸ್ಟವ್ ಹತ್ರನೇ ಇಟ್ಟಿರೋದ್ರಿಂದ ತುಂಬಾ ಆಯಿಲ್ ಸ್ಟೇನ್ ಸಹ ಆಗುತ್ತೆ. ನಾನು ಅವಾಗವಾಗ ಒರೆಸ್ಬಿಡ್ತೀನಿ, ಆದರೂ ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಇರೋ ಥರ ಇತ್ತು. ಅದಕ್ಕೆ ಇವತ್ತೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡೋ ಥರ ಆಯಿತು. ಕ್ಲೀನೆಲ್ಲ ಮಾಡಿ ವಾಶ್ ಮಾಡಿದ್ದಾಯಿತು. ಇವಾಗ ಬಿಸಿಲಲ್ಲಿ ಇಟ್ಬಿಡೋಣ ಅಂತ ಅಂದ್ಕೊಂಡು ಇಟ್ಟಿದ್ದಾಯಿತು. ಹಾಗೆಯೇ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತ ನಮ್ಮ ಮನೆಯಲ್ಲಿ ನೂಡಲ್ಸ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತ ನಾನು ನೂಡಲ್ಸ್ನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದು ಇವಾಗ ಕ್ಯಾಬೇಜು, ಕ್ಯಾರೆಟು, ನಮಗೇನೇನು ತರಕಾರಿ ಬೇಕೋ ಅದನ್ನೆಲ್ಲ ಸ್ವಲ್ಪ ಚಾಪರಲ್ಲಿ ಹಾಕ್ಕೊಂಡು ಮಾಡ್ಕೊಂಡು ನಾನು ಯೂಶ್ವಲಿ ಮೀಲ್ ಪ್ರಿಪ್ ಮಾಡ್ಕೊಂಡ್ಬಿಡ್ತೀನಿ 1 ವೀಕಿಗೆ ಅಂತ. ಆದರೆ ಈ ವೀಕ್ ಯಾಕೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅಂತ ಡೈಲಿನೂ ಥಿಂಕ್ ಮಾಡೋ ಥರ ಇರುತ್ತೆ, ಏನು ಬ್ರೇಕ್ಫಾಸ್ಟ್ ಮಾಡೋದು, ಏನು ಲಂಚ್ ಮಾಡೋದು ಅಂತ. ಹಾಗೆಯೇ ಇವತ್ತು ಸಹ ಅದೇ ಥರ ಆಯಿತು. ಏನು ಮಾಡೋದು ಅಂತ ಗೊತ್ತಾಗ್ದಿರೇ ಮನೇಲಿ ನೂಡಲ್ಸ್ ಇದ್ಬಿಟ್ಟು ಪ್ಯಾಕೆಟು ಅದನ್ನೇ ಮಾಡಿಬಿಡೋಣ ಅಂದ್ಕೊಂಡು ಇದ್ದಿದ್ದು ವೆಜಿಟೇಬಲ್ಸ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ದಾಯಿತು. ಇದಾದಮೇಲೆ ನನಗೆ ಗೊತ್ತಾಯಿತು ನಮ್ಮ ಮಗನಿಗೆ ಸ್ಕೂಲಲ್ಲಿ ನೂಡಲ್ಸು ಹಾಗೆ ಪಾಸ್ತಾ ಕೂಡ ಅಲೋ ಮಾಡಲ್ಲ ಅಂತ. ಇವತ್ತು ಅವ್ರ ಮ್ಯಾಮ್ ಹೇಳಿದ್ರಂತೆ ನೂಡಲ್ಸು, ಪಾಸ್ತಾ ಮತ್ತು ಚೀಸ್ ಥರ ಯಾವುದೂ ತೊಗೊಂಬರ್ಬಾರ್ದು ಸ್ಕೂಲ್ಗೆ ಅಂತ. ಇನ್ಮೇಲೆ ಇದಕ್ಕೆ ಅಂತಲೇ ನಾವು ಸಪ್ರೇಟಾಗಿ ಮೀಲ್ ಪ್ಲ್ಯಾನ್ ಮಾಡ್ಕೊಬೇಕಾಗುತ್ತೆ. ಆಲ್ವೇಸ್ ಅನ್ನ ಅಂತ ಅಂದರೆ ಮಕ್ಳಿಗೂ ಸಹ ಬೋರ್ ಹೊಡೆಯುತ್ತೆ. ಇನ್ಮೇಲೆ ಸ್ವಲ್ಪ ಇನ್ನೋವೇಟಿವ್ ಆಗೂ ಹಾಗೆ ಹೆಲ್ತಿಯಾಗಿ ಮಾಡಿಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿದ್ದು ಆಯಿತು. ಇದಾದಮೇಲೆ ನಮ್ಮ ಮಗ ಹಸ್ಬೆಂಡ್ ಎಲ್ಲ ಆಫೀಸ್ ಸ್ಕೂಲೆಲ್ಲ ಹೋಗಾದ್ಮೇಲೆ ನಾನಿವತ್ತು ಚಾಕ್ಲೇಟ್ ಸ್ಪ್ರೆಡ್ನ ಮನೇಲೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದಕ್ಕೆ ಆಲ್ರೆಡಿ ಹೆಸಲ್ನಟ್ನ ತೊಗೊಂಬಂದಿದ್ದೆ. ನಾವು ಹೆಸಲ್ನಟ್ ಇಲ್ಲ ಅಂದ್ರೂ ಬಾದಾಮಿಯಲ್ಲೂ ಸಹ ಮಾಡ್ಬೋದು. ಬಟ್ ಹೆಸಲ್ನಟ್ಟಲ್ಲಿ ಮಾಡಿದ್ರೆ ಈ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಫಸ್ಟು ಬರೀ ನಟ್ಸ್ನ ಮಾತ್ರ ಈ ಎಲ್ಲ ಡ್ರೈ ನಟ್ಸ್ನ ಹಾಕ್ಬಿಟ್ಟು ಫಸ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ಕೋಕೋ ಪೌಡರು, ಸ್ವಲ್ಪ ತುಪ್ಪ, ಇಲ್ಲಾಂದರೆ ಬಟರು, ಅನ್ಸಾಲ್ಟೆಡ್ ಬಟರು, ಹಾಗೆ ನಮಗೆ ಸ್ವೀಟ್ನೆಸ್ಸಿಗೆ ಬೇಕಾದಷ್ಟು ಬೆಲ್ಲನ ಹಾಕ್ಕೊಂಡು ಕ್ರೀಮಿ ಟೆಕ್ಸ್ಚರ್ ಬರೋದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ನಾವು ಚಪಾತಿಗೆ, ದೋಸೆಗೆ, ಹಾಗೆಯೇ ಬ್ರೆಡ್ಗೆ ಸಹ ಯೂಸ್ ಮಾಡ್ಬೋದು. ಇದು ಮಾರ್ನಿಂಗು ನಮಗೆ ಸಮ್ಟೈಮ್ಸ್ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ ಅನ್ನುವಾಗ ಈಸಿಯಾಗಿರುತ್ತೆ ಬ್ರೆಡ್ಡಿಗೋ ಚಪಾತಿಗೋ. ಹಾಗೆ ಇದನ್ನು ಅಪ್ ಟು 1 ಮಂತ್ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.